తీస్తా, నాలో ఉన్న క్రియేటివిటీ మొత్తం బయటికి తీస్తా, నా తడాక చూపిస్తా. ಅನ್ಸ್ತು ಅದೇ ಯಾಕೆ ಅಂತ. ಅವಳಿಗೆ ಏನಕ್ಕೆ ಇದ್ರಲ್ಲಿ ಓಡಾಡಿಸ್ಬೇಕು ಅಂತನಾ? ತಗೊಳ್ಳಲ್ವಾ ಎಲ್ರು ಮಕ್ಳಿಗೆ? ಫಸ್ಟ್ ಕ್ರೈಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬರೋದು ಮನೆ ಹತ್ತಿರ ಅಂದಿದ್ರೆ ನನ್ನ ತಗೋತಾನೆ ಇದ್ದಿಲ್ಲ. ಎತ್ಕೊಳ್ಳೋ ಬ್ಯಾಗು ಕೊಡಿ, ಫಿಟ್ ಮಾಡ್ತೀನಿ. ಹೆಂಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಾ? ಮ್ಯಾನ್ಯುಯಲ್ ಇರುತ್ತಲ್ಲ, ನೋಡ್ಕೊಂಡ್ ಮಾಡಿ. ಅದಲ್ಲಿಗೆ ಸ್ಕ್ರೂ ಎಲ್ಲ ಕೊಟ್ಟವ್ರಾ? ಸ್ಕ್ರೂ ಮತ್ತೆ ಹೆಂಗ್ ಫಿಟ್ ಮಾಡ್ತೀರಾ? ಅಲ್ಲೆಲ್ಲ ಓಪನ್ ಐತೆ. ಇದಂತೂ ಇಲ್ಲಿಗೆ, ಅದಂತೂ ಗೊತ್ತಾಯ್ತಲ್ವಾ? ಓಪನ್ ಮಾಡಿ, ಹಂಗೆ ಓಪನ್ ಮಾಡಿ ಚೇರ್ನ, ಅವಾಗ ಗೊತ್ತಾಗತ್ತೆ ಯಾವ್ದಾವ್ದು ಎಲ್ಲೆಲ್ಗೆ ಅಂತ. ತೂಕನಾ? ಓ, ಸೀಟ್ ಎಲ್ಲ ಇದೆ. ಹಾಕಿ ಫಿಟ್ ಮಾಡಬೇಕು. ಈಗ ಸ್ಕ್ರೂದೆಲ್ಲ ದುಡುಕ್ಬೇಕಲ್ಲ. ಫಿಟ್ ಮಾಡ್ಕೊಡ್ತೀನಿ ಇಂದ. ಬೇಡ ಅಂದೆ, ಕಡೆಯಲ್ಲಿ ಎತ್ಕೊಂಡೋಗಕ್ಕಾಗಲ್ಲ ಅಂದೆ. ಈಗ ನಾವೇ ಮಾಡ್ಬೇಕಾ? ನಮ್ಮಪ್ಪ ಮಾಡ್ತಾರೆ. ಬರುತ್ತಾ ನಿಮ್ಗೆ? ತಂದಿರೋರಿಗೆ ಮಾಡಕ್ ಬರಲ್ವಾ? ಕಷ್ಟಪಟ್ಟು ತಂದಿದ್ದೀನಿ, ಅದರಲ್ಲೇನೋ ಮಾಡಬೇಡ ಅಂತೆ. ಮಾಡಬೇಡ ಅಂದಿಲ್ಲ, ಬರುತ್ತಾ ಅಂದೆ. ಏನ್ ಹೇಳಿದ್ರು? 3 years ಗಂಟ ಯೂಸ್ ಆಗುತ್ತೆ. ನೀವು ಡೈರೆಕ್ಟ್ ಮನೆಗೆ ಡೆಲಿವರಿ ಮಾಡ್ಬಿಡಿ ಅಂದಿದ್ರೆ ಅವ್ರು ಫಿಟ್ ಮಾಡ್ಬಿಟ್ಟು ತಗೊಂಡ್ಬಂದ್ಬಿಡೋರೇನು? ಮಗ ಎಲ್ಲಿ ಕೂತ್ಕೋತದೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಓಕೆ, ಗೊತ್ತಾಯ್ತು. ಈಗ ಇದು ಕೊಡ್ಬೇಕಾ ಫಿಟ್ಟಿಂಗ್? ಹೌದೌದು. ಏನು ಏನೇನಿದೆ ಅಷ್ಟು? ಇದಕ್ಕೊಂದು ಹೆಸರು ಇರುತ್ತಲ್ಲ, ಬೆಂಗಳೂರಲ್ಲಿದ್ರೆ ಹೆಸರು ಗೊತ್ತಿರ್ಬೇಕಾ? ಸ್ಟ್ರಾಲರ ಏನೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ನಿಮ್ಮ ಮಗಳಿಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟಾ? ಏನ್ ಲುಕ್ಕು? ಅದೆಲ್ಲ ನೀಟಾಗಿ ಫಿಟ್ ಮಾಡ್ಬೇಕಪ್ಪ. ಏನಾದ್ರು ಸ್ಕ್ರೂ ಎಲ್ಲ ಬೇಕಾ? ಹಂಗೆ ಆಗುತ್ತಾ? ಹೀಗೆ ಫಿಕ್ಸ್ ಮಾಡಕ್ಕೆ ಫುಲ್ ಎಲ್ಲ ಹಾಕಿ. ಅದೇನೇನೋ ಅದಲ್ಲ ಪಿನ್ನು. ಈ ಕಡೆಗೆ 4 ಹೊತ್ಕೊ 4. ನಿಜ 10,000 ರೂಪಾಯಿ? ಮತ್ತೆ ಎಷ್ಟು ಹೇಳಿ? ನಾನು ಹೇಳ್ತೀನಿ. ಸರಿ ಆಯ್ತು, ಫೋನ್ ಪೇ ಬಿಲ್ ತೋರಿಸಿ. ನೀವೇನಾರು ಆರ್ಡರ್ ಮಾಡೋಣ, ನಂಗೆ ದುಡ್ಡು ಕೇಳ್ತೀನಾ? ಯಾಕೆ ಯಾವಾಗಲೂ ದುಡ್ಡು ಕೇಳೋದು ನನ್ನ? 10,000? 10,000 ಕೊಟ್ಬಿಡ್ತಾರೆ ಇದಕ್ಕೆ. ಮತ್ತೆ ಎಷ್ಟು ಕೊಟ್ರಿ? ಎಷ್ಟು ಕೊಟ್ಟಿರ್ತೀನಿ. 5? 5 200 ರೂಪಾಯಿ? ಸರಿ ಹೋಗ. ಅಷ್ಟೇ ಸ್ಕ್ರೂ ಹಾಕೋದಲ್ಲ, ಇನ್ನೇಕೆ? ಸ್ಕ್ರೂ ಹಾಕೋದಲ್ಲ, ಇಲ್ಲಿ ವಿಡಿಯೋ ಮಾಡ್ಬೇಕಾ? ಸ್ಕ್ರೂ ತಗೊಂಡ್ಬಂದಿರೋದೇ ಅವಳಿಗೆ ಅಂತ. ಅವಳು ನಾನು ತಿಂಡಿ ತಿನ್ನಷ್ಟರಲ್ಲಿ ಎದ್ದು ಬಿಡ್ತಾಳೆ. ಅದಕ್ಕೆ ಹೋಗು. ಎಲ್ಲಿಗೋಗ್ಲಿ? ಇದು
ಇಷ್ಟೇ ಜಾಗ ಐತೆ, ಅದ್ರೊಳಗಡೆ ಅದನ್ನ ಈ ಸ್ಕ್ರೂ ಹೋಗ್ಬೇಕು, ಹೆಂಗ್ ಓಡಿಸೋದು ಅಂತ. ಹೋಗುತ್ತೆ ಟೈಟ್ ಫಿಟ್ ಮಾಡ್ಬಿಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೇಲೆ ಓಡಾಡಿಸ್ತೀನಿ ನಾನು ಇದನ್ನ ಅಂದೆ. ಇದು ಫುಲ್ ಮನ್ಕೊಳುತ್ತಲ್ಲ. ಮಾಡ್ತೀನಿ, 1 ನಿಮಿಷ. ನಾನು ಇದೀನಿ ತಾನೇ, ನಿಮ್ಗೆಲ್ಲ ರೆಡಿ ಮಾಡ್ಕೊಡ್ತೀನಿ. 1 ನಿಮಿಷ ಆಯ್ತು, ಟೇಕ್ ಯುವರ್ ಓನ್ ಟೈಮ್. ನಾನೇನು 1 ನಿಮಿಷದಲ್ಲಿ ಹಾಕ್ಬೇಕು ಅಂದಿಲ್ವಲ್ಲ. ಹೋಗಿ, ಇನ್ನೇನು ಸ್ಕ್ರೂ ಹಾಕೋದಿಲ್ಲ, ವಿಡಿಯೋ ಬೇಡ. ಏ ಫಾಸ್ಟ್ ಫಾರ್ವರ್ಡು. ಆಮೇಲೆ ಡನ್ ಅಂತ ಒಂದು ಹಾಕ್ತೀನಿ. ಇದು ಇನ್ನೂ ಟೈಮ್ ತಗೊಳುತ್ತೆ. ಆಯ್ತು ತಗೊಳ್ಳಿ, ಆಯ್ತು ಫಿಟ್ ಮಾಡ್ತೀನಿ ನಾನು. ಪ್ರೋ ಮ್ಯಾಜಿಕ್. ಇದು ಅದೆಲ್ಗೋ ಅಲ್ವಾ? ಇದು ಆಮೇಲೆ ಹಾಕ್ತೀನಿ, ಇಲ್ಲ ಇದು ಓಕೆ. ಇದೊಂದು ಐತೆ ಪರ್ಫೆಕ್ಟ್ಲಿ ಅಂತ ನೋಡ್ಬೇಕು ನನಗೂ. ಓಕೆ ನೋಡು. ಮನೇಲೆಲ್ಲ ಓಡಾಡಿಸ್ಬೇಕಲ್ಲ, ಕ್ಲೀನ್ ಜಾಗದಲ್ಲಿ ಓಡಾಡಿಸ್ಬೇಕು. ಕ್ಯಾರಿ ಅದು ಚೆನ್ನಾಗೈತಾ? ಇನ್ನೇನು ಮನೆ ತುಂಬ ಓಡಾಡೋದಾದ್ರೆ ಚೆನ್ನಾಗಿದೆ. ಹಾಂ ಚೆನ್ನಾಗೈತೆ. ಏನಾಗಲ್ಲ ಹೇಳಿ. ಕಂಟೈನರ್ಸ್ ತರಿಸಿದೆ. ಸೊ ಬೇಬಿ ಸರಿ ಹಾಕೋಕ್ಕೆ ಆ್ಯಂಡ್ 12 pieces of box, air tight caps. ಮನೆಗೆ ಇಂಗ್ರೀಡಿಯೆಂಟ್ಸ್ ಹಾಕಿಡೋಕ್ಕೂ ಯೂಸ್ ಆಗುತ್ತೆ. ಸೊ ಇಟ್ಸ್ ರಿಯಲಿ ನೈಸ್. ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಕ್ವಾಲಿಟಿ ವೈಸ್ ಆಲ್ಸೋ ಇಟ್ಸ್ ಬೆಸ್ಟ್. 12 boxes for 280 rupees. ಸೀರಿಯಸ್ಲಿ ರಿಟರ್ನ್ ಗಿಫ್ಟ್ಗೆ ಇನ್ಸ್ಟೆಡ್ ಆಫ್ ಬ್ಲೌಸ್ ಪೀಸ್ ಇದನ್ನೇ ಒಂದೊಂದು ಹಾಕ್ಬಿಟ್ಟು ಕೊಟ್ಬಿಡ್ಬೋದು. ಕ್ವಾಲಿಟಿ ವೈಸ್ ಸೋ ಗುಡ್, ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಯಾ ಇಟ್ ಲುಕ್ ಸೋ ಗುಡ್. ಇದರಲ್ಲಿ ಥಿಂಗ್ಸ್ ಇಟ್ಟರೆ ಮಾತ್ರ ಇಟ್ ಲುಕ್ಸ್ ಪರ್ಫೆಕ್ಟ್. ನಾನು ಸರಿ ಹಾಕಿಡೋಕ್ಕೆ ಅಂತ ತರಿಸಿದ್ದೀನಿ. ಅದಕ್ಕೆ 2-3 ಬಾಕ್ಸಸ್ ಯೂಸ್ ಮಾಡ್ಕೋಬೋದು ವೆರೈಟಿಗೆ ಅಷ್ಟೇ. ಏರ್ ಟೈಟ್ ಕಂಟೈನರ್, ಥಿಂಗ್ಸ್ ಕೂಡ ಹಾಳಾಗಲ್ಲ. ಸೊ ಸೊ ಕ್ಯೂಟ್. ಬ್ಲ್ಯಾಕ್ ಟಾಪ್ ಕ್ಯಾಪ್ ಇರೋದನ್ನ ತರಿಸಿದ್ದೀನಿ. ದೇರ್ ಆರ್ ಅದರ್ ಕಲರ್ಸ್, ರಿಯಲಿ ನೈಸ್, ಪರ್ಫೆಕ್ಟ್. 12 boxes for 280 rupees and it's very good quality, thick plastic and yeah, perfect.